ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 7ನೇ ವಚನದಿಂದ 11ನೇ ವಚನದವರೆಗೂ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮೊಲಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವವನು. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮಗೆ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಅನೇಕ ದಿನಗಳಿಂದ ಯಾಕೋಬನು ಬರೆದಿರುವಂತ ಪತ್ರಿಕೆಯಲ್ಲಿ ನಮ್ಮ ಅನುದಿನ ಜೀವನಕ್ಕೆ ಬೇಕಾಗಿರುವಂತ ಆತ್ಮಿಕವಾದ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ಅನುಭವಿಸ್ತಿರುವಂತ ಶ್ರಮೆಗಳ ಮುಖಾಂತರ, ಅವರು ಎದುರಿಸ್ತಿರುವಂತ ಸಮಸ್ಯೆಗಳ ಮುಖಾಂತರ ಅವರು ಯಾವ ರೀತಿಯಾಗಿ ಧೈರ್ಯವನ್ನು ತಂದುಕೊಂಡು ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧರಾಗಬೇಕು ಅಂತೇಳಿ ಯಾಕೋಬನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಅವರನ್ನು ಧೈರ್ಯಪಡಿಸಿ ಬಲಪಡಿಸಿ ಯೇಸು ಕ್ರಿಸ್ತನ ಬರೋಣದಲ್ಲಿ ಅವರನ್ನು ನಿಲ್ಲಿಸಬೇಕು ಅಂತೇಳಿ. ಈ ಅಂತ್ಯ ದಿನಗಳಲ್ಲಿ ಜೀವಿಸ್ತಿರುವಂತ ನಾವು ಕೂಡ ಅನೇಕ ಶ್ರಮೆಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ನಾವು ಕೂಡ ಹಾದು ಹೋಗ್ತಾ ಇದ್ದೇವೆ. ಆದ್ರೆ ಈ ವಾಕ್ಯಗಳಿಂದ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುತ್ತಾ ಕ್ರಮಪಡಿಸಿಕೊಳ್ಳುತ್ತಾ ನಾವು ಕೂಡ ದೇವರ ಬರೋಣಕ್ಕಾಗಿ ಸಿದ್ಧರಾಗಬೇಕು ಅಂತೇಳಿ ನಮಗೆ ಕೂಡ ಈ ದೇವರ ವಾಕ್ಯವನ್ನು ಬರೆದು ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ಈ ಪತ್ರಿಕೆಯಲ್ಲಿ ನಾವು ಈಗ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನವರೆಗೂ ನಾವು ಓದಿಕೊಂಡಿದ್ದೇವೆ. ಪ್ರಾರಂಭದಿಂದಲೂ ಕೂಡ 1ನೇ ಅಧ್ಯಾಯದಿಂದ ಪ್ರಾರಂಭದಿಂದಲೂ ನಾವು ಅನೇಕ ಸತ್ಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಆದ್ರೆ ಕಳೆದ ಸಾರಿ 5ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದವರೆಗೆ ಇರುವಂತಹ ವಿಷಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಐಶ್ವರ್ಯವಂತರ ವಿಷಯದಲ್ಲಿ ದೇವರ ವಾಕ್ಯವು ಖಂಡನೆಯ ವಿಷಯಗಳು, ಅವ್ರಿಗೆ ಬಂದಂತ ಶಿಕ್ಷೆ, ಅವ್ರಿಗೆ ಬಂದಂತ ದುರ್ದರ್ಶೆ ಮತ್ತು ಅವರು ಸಂಪಾದಿಸಿರುವಂತ ವಿಧಾನ, ಅವರು ಉಪಯೋಗಿಸಿರುವಂತ ಒಂದು ವಿಧಾನದ ಬಗ್ಗೆ ನಾವು ಕಳೆದ ವಾರದಲ್ಲಿ ಗಮನಿಸುತ್ತಾ ಬಂದಿದ್ದೇವೆ. ಅಂದ್ರೆ ನಂಬಿರುವಂತ ವಿಶ್ವಾಸಿಗಳು ದೇವರಿಗೆ ಅವಕಾಶವನ್ನು ಕೊಡದೆ, ದೇವರಿಗೆ ಸಮಯವನ್ನು ಕೊಡದೆ ಆಸ್ತಿಯನ್ನು ಗಳಿಸಬೇಕು, ಐಶ್ವರ್ಯವಂತರಾಗಬೇಕು ಅಂತೇಳಿ ದುಡಿದಂತ ವಿಶ್ವಾಸಿಗಳಿಗೆ ದೇವರಾತ್ಮನು ಹೇಳಿರುವಂತ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಆದ್ರೆ ಇವತ್ತು 7ನೇ ವಚನದಿಂದ 11ನೇ ವಚನದವರೆಗೂ ನಾವು ದೇವರ ವಾಕ್ಯವನ್ನು ಓದಿದ್ದೇವೆ. ಇದರಲ್ಲಿ ಹಿಂಸೆ ಪಡುವ ಕ್ರೈಸ್ತರಿಗೆ ಪ್ರೋತ್ಸಾಹವು ಅಂತೇಳಿ ನಾವು ಟೈಟಲ್ ಅಲ್ಲಿ ನಾವು ನೋಡ್ತೇವೆ. ಅದರ ಪ್ರಿಯರೇ, ದೇವರ ವಾಕ್ಯವು ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ವಾಕ್ಯಕ್ಕೂ ಸಂಬಂಧವಿರುವಂತದ್ದು ಅಂತೇಳಿ ನಾವು ಗಮನಿಸ್ತೇವೆ. 5ನೇ ಅಧ್ಯಾಯ 1ರಿಂದ 7 ವಚನಗಳ 6 ವಚನಗಳಲ್ಲಿ ಆತನು ತಿಳಿಸಿರುವಂತ ವಿಷಯಕ್ಕೂ ಮತ್ತು 7ನೇ ವಚನದಿಂದ 11ನೇ ವಚನದವರೆಗೂ ಆತನು ತಿಳಿಸಿರುವಂತ ವಿಷಯಕ್ಕೂ ಒಂದು ಸಂಬಂಧವು, ಒಂದು ಕನೆಕ್ಟ್ ಸಂಬಂಧವಿರುವಂಥದ್ದು ನಾವು ಗಮನಿಸ್ತೇವೆ. ಇಲ್ಲಿ ಐಶ್ವರ್ಯವಂತರು ಮಾಡುವ ಬಲಾತ್ಕಾರದ ಒಂದು ಖಂಡನೆ, ಅಂದ್ರೆ ವಿಶ್ವಾಸಿಗಳಾಗಿರುವಂತ ಐಶ್ವರ್ಯವಂತರು ಬಡವರಾಗಿರುವಂತ ವಿಶ್ವಾಸಿಗಳನ್ನು ಇಲ್ಲ ಅವರು ಮಾಡುವಂತ ಬಲಾತ್ಕಾರದ ಕುರಿತಾಗಿ ನಾವು ಮೊದಲ ಭಾಗದಲ್ಲಿ ಗಮನಿಸ್ತೇವೆ. ಆದ್ರೆ 6ನೇ ವಚನವನ್ನು ನಾವು ಓದಬೇಕಾದ್ರೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಈ ವಿಶ್ವಾಸಿಗಳಾಗಿರುವಂತ ಐಶ್ವರ್ಯವಂತರು ಇಲ್ಲ ಹಣವಂತರು ಏನಾಗ್ತದೆ ಅಂದ್ರೆ, ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ,
ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ ಅಂತೇಳಿ. ಅಂದ್ರೆ ನೀತಿವಂತರಿಗೆ ಸಂಭವಿಸುವಂತ ಸಮಸ್ಯೆಗಳು, ಅವರು ಎದುರಿಸುತ್ತಾ ಇರುವಂತ ನಿಂದೆಗಳು, ಮತ್ತು ಅನೇಕ ಜನರು ಕೂಡ ಮರಣ ದಂಡನೆಯನ್ನು ವಿಧಿಸಿ ಅನೇಕ ಜನರು ಸಾಯಿಸಿರುವಂತ ಒಂದು ಸಂದರ್ಭ, ಒಂದು ಸನ್ನಿವೇಶ ನಾವು ವಾಕ್ಯ ಭಾಗದಲ್ಲಿ ಗಮನಿಸ್ತೇವೆ. ಆದರೆ ಅವರು ಇಂಥವರನ್ನು ಎದುರಿಸುವವರಲ್ಲ. ಈ ಅನ್ಯಾಯವಾಗಿ ಬಲಾತ್ಕಾರ ಮಾಡುವಂತ ಜನರ ವಿಷಯದಲ್ಲಿ ಯಾರನ್ನು ಕೂಡ ಎದುರಿಸದೆ, ಅಲ್ಲ, ಅವರು ನಿಮ್ಮನ್ನು ಎದುರಾಯಿಸುವವರಲ್ಲ ಅಂತೇಳಿ. ಅಂದ್ರೆ ಅವರು ಕೊಂದು ಹಾಕಿದ್ರು ಕೂಡ, ಎಷ್ಟೇ ಶ್ರಮೆ ಪಡಿಸಿದ್ರು, ಎಷ್ಟೇ ಹಿಂಸೆ ಪಡಿಸಿದ್ರು ಕೂಡ ಅವರು ಎದುರಿಸುವವರು ಅಲ್ಲ ಅಂತೇಳಿ ಯಾಕೋಬನು ಬರೀತಾನೆ. ಆದ್ರೆ 7ನೇ ವಚನದಿಂದ 11ನೇ ವಚನವನ್ನು ನಾವು ಗಮನಿಸುವಂತದ್ದು, ಈ ರೀತಿಯಾಗಿ ಹಿಂಸೆ ಪಡುವಂತ ಕ್ರೈಸ್ತರಿಗೆ ಒಂದು ಪ್ರೋತ್ಸಾಹವನ್ನು ಆತನು ಕೊಡ್ತಾ ಇದ್ದಾನೆ. 1ರಿಂದ 6 ವಚನಗಳಲ್ಲಿ ಬಲಾತ್ಕಾರ ಮಾಡುವಂತ ವಿಶ್ವಾಸಿಗಳು, ಇಲ್ಲ ಬಲಾತ್ಕಾರ ಮಾಡುವಂತ ಮನುಷ್ಯರ ಬಗ್ಗೆ ನಾವು ನೋಡ್ತೇವೆ. ಆದ್ರೆ 7ನೇ ವಚನದಿಂದ 11ನೇ ವಚನವರೆಗೂ ಈ ಹಿಂಸೆ ಪಡುವಂತ ಕ್ರೈಸ್ತರು, ಇಲ್ಲ ಹಿಂಸೆಗೆ ಗುರಿ ಆಗ್ತಿರುವಂತ, ಸಮಸ್ಯೆಗಳಿಗೆ ಗುರಿ ಆಗ್ತಿರುವಂತ ಈ ಕ್ರೈಸ್ತರಿಗೆ ಆಗುವಂತ ಒಂದು ಪ್ರೋತ್ಸಾಹವನ್ನು ಇಲ್ಲಿ ಯಾಕೋಬನು ತಿಳಿಸಿರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಿಯರೇ, ನಾವು ಮರೆಯಬಾರದು, ಇವರೆಲ್ಲರೂ ಕೂಡ ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು. ನಂಬಿಕೆ ವಿಷಯದಲ್ಲಿ ಅನೇಕ ಶ್ರಮೆಗಳು ಬಂದಾಗ, ಅನೇಕ ಅನ್ಯ ದೇಶಗಳಲ್ಲಿ ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು, ಅವರಿರುವಂತ ಸ್ಥಳಗಳಲ್ಲಿ ಅವರು ಅನುಭವಿಸುತ್ತಿರುವಂತ ಪರಿಸ್ಥಿತಿಗಳನ್ನು ಯಾಕೋಬನು ಇಲ್ಲಿ ತಿಳಿಯಪಡಿಸ್ತಾರೆ. ನಿಷ್ಕಾರಣವಾಗಿ ದ್ವೇಷಕ್ಕೆ ಗುರಿಯಾಗ್ತಾ, ಶ್ರಮೆಗಳಲ್ಲಿ, ಹಿಂಸೆಗಳಲ್ಲಿ, ಮರಣಕ್ಕೆ ಗುರಿಯಾಗ್ತಿರುವಂತ ನೀತಿವಂತರಾದಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಆತನ ಈ ಭಾಗವನ್ನು ಬರೆಯುತ್ತಾನೆ. ಚದುರಿಸಲ್ಪಟ್ಟಂತ ಸ್ಥಳಗಳಲ್ಲಿ ಅವರು ನಿಷ್ಕಾರಣವಾಗಿ ದ್ವೇಷಿಸಲ್ಪಡ್ತಾ ಇದ್ರು, ನಿಷ್ಕಾರಣವಾಗಿ ನಿಂದೆಗಳಿಗೆ ಗುರಿ ಹಾಕ್ತಿದ್ರು. ಕೆಲವರು ಮರಣವು ಕೂಡ ಹೊಂದಿದ್ದಾರೆ, ಕೆಲವರನ್ನು ಸಾಯಿಸಿದ್ದಾರೆ ಕೂಡ. ಆ ರೀತಿಯಾದಂತ ಕಷ್ಟಗಳಲ್ಲಿ, ಶ್ರಮೆಗಳಲ್ಲಿ ಹಾದು ಹೋಗ್ತಿರುವಂತ ಕ್ರೈಸ್ತರನ್ನು ಪ್ರೋತ್ಸಾಹ ಪಡಿಸುವುದಕ್ಕಾಗಿ ಯಾಕೋಬನು ಈ ಭಾಗದಲ್ಲಿ ಆತನು ಬರೀತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬನು ಬರೆದಿರುವಂತ ವಿಷಯವನ್ನ ಗಮನಿಸುವಾಗ, ನಿಷ್ಕಾರಣವಾಗಿ ದ್ವೇಷಿಸಲ್ಪಡುತ್ತಿರುವಂತ ನೀತಿವಂತರಾದಂತ ವಿಶ್ವಾಸಗಳಿಗೆ ಒಂದು ಅಸ್ತ್ರವನ್ನು ಅವ್ರ ಕೈಗೂ ಕೊಡ್ತಾ ಇದ್ದಾನೆ. ನೀವು ಈ ರೀತಿಯಾಗಿ ನೀವು ದ್ವೇಷಿಸಲ್ಪಡ್ತಾ ಇದ್ರೆ ಯಾವ ಕಾರಣವಿಲ್ಲ, ಆದ್ರೆ ಒಂದು ಅಸ್ತ್ರ, ನೀವು ಇದನ್ನು ಹೊಂದಿಕೊಂಡ್ರೆ, ಈ ಅಸ್ತ್ರವನ್ನು ನೀವು ಹೊಂದಿಕೊಂಡ್ರೆ ನಿಮಗೆ ಉಪಶಮನವಾಗ್ತದೆ ಅಂತೇಳಿ ಒಂದು ಅಸ್ತ್ರವನ್ನು ಅಲ್ಲಿ ಯಾಕೋಬನು ಪದೇ ಪದೇ ತಿಳಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೀವಿ. ಏನು ಆ ಅಸ್ತ್ರ ಅಂತ ನಾವು ಗಮನಿಸುವಾಗ, ದೀರ್ಘ ಶಾಂತಿಯಿಂದ ಇರಿ, ದೀರ್ಘ ಶಾಂತಿಯಿಂದ ಇರಿ, ದೀರ್ಘ ಶಾಂತಿಯಿಂದ ಇರಿ. ಹಿಂಸೆ ಪಡುವಂತ ಕ್ರೈಸ್ತರಿಗೆ, ಹಿಂಸೆಗೆ ಒಳಗಾಗ್ತಿರುವಂತ ಕ್ರೈಸ್ತರಿಗೆ ಯಾಕೋಬನು ಕೊಟ್ಟಂತ ಒಂದು ಅಸ್ತ್ರವು ಏನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದಿರಿ. ಈ ಪದವನ್ನು ಪದೇ ಪದೇ ಸುಮಾರು ಈ ಭಾಗದಲ್ಲಿ ನೋಡಿ. 7ನೇ ವಚನದಲ್ಲಿ, ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದ ಇರಿ, ಮತ್ತು ವ್ಯವಸಾಯಗಾರನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದ ಇರುವನು. ನೀವು ದೀರ್ಘ ಶಾಂತಿಯಿಂದ ಇರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಅಂದ್ರೆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಂಥದ್ದು ಹತ್ತಿರದಲ್ಲಿದೆ. ಅದಕ್ಕಾಗಿ ಈ ಶ್ರಮೆಗಳ ಮಧ್ಯದಲ್ಲಿ, ಈ ನಿಂದೆಗಳ ಮಧ್ಯದಲ್ಲಿ ನೀವು ಧರಿಸಿಕೊಳ್ಳಬೇಕಾದ, ನೀವು ಅನುಸರಿಸಬೇಕಾದಂತ ಒಂದು ಅಸ್ತ್ರವು ಏನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದ ಇರಬೇಕು. ಮತ್ತು ಇನ್ನು 10ನೇ ವಚನದಲ್ಲಿ ಕೂಡ ತಾಳ್ಮೆ ಅಂತ ಹೇಳ್ತಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿಂದ ಮಾತಾಡುವ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ, ನೀವು ಯೋಬನಲ್ಲಿದ್ದಂತ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನ ಅಂತ್ಯ ದಿನದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯವು ಆಗಿದ್ದಾನೆ ಎಂದು ತಿಳಿದಿದ್ದಾರೆ. ಅಂದ್ರೆ ಇಲ್ಲಿ ನಿಷ್ಕಾರಣವಾಗಿ ದ್ವೇಷಿಸಲ್ಪಡುತ್ತಿರುವಂತ, ಹಿಂಸೆ ಪಡುತ್ತಿರುವಂತ ಕ್ರೈಸ್ತರಿಗೆ ಅವರನ್ನು ಪ್ರೋತ್ಸಾಹಿಸುವುದಕ್ಕಾಗಿ, ಅವರನ್ನು ಬಲಪಡಿಸುವುದಕ್ಕಾಗಿ ಯಾಕೋಬನು ಕೊಟ್ಟಂತ ಒಂದು ಅಸ್ತ್ರವು ಏನಂತಂದ್ರೆ, ದೀರ್ಘ ಶಾಂತಿಯಿಂದ ಇರಿ, ದೀರ್ಘ ಶಾಂತಿಯಿಂದ ಇರಿ. ಕರ್ತನು ಬರುವ ತನಕ ದೀರ್ಘ ಶಾಂತಿಯಿಂದ ಇರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸ್ಕೊಳ್ರಿ, ಗುಣಗುಟ್ಟು ಬೇಡ್ರಿ. ಅಲ್ಲೇ ಅವಾಗ ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟು ಬೇಡ್ರಿ. ನ್ಯಾಯ ವಿಚಾರಣೆಗೆ ಗುರಿಯಾದ್ರೆ ಆಗೋ ನ್ಯಾಯಾಧಿಪತಿ ಬಾಗಿಲ ಹತ್ತಿರದಲ್ಲಿ ನಿಂತಿದ್ದ. ಯಾವ ವಿಷಯದಲ್ಲಿ ಗುಣಗುಟ್ಟು ಬೇಡ್ರಿ, ದೀರ್ಘ ಶಾಂತಿಯಿಂದ ಇರಿ ಅಂತೇಳಿ ಈ ದೀರ್ಘ ಶಾಂತಿ ಕುರಿತಾಗಿ ಯಾಕೋಬನು ಈ ಭಾಗದಲ್ಲಿ ವಿವರಣೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಈ ದೀರ್ಘ ಶಾಂತಿ ಕುರಿತಾಗಿ ಕೆಲವು ವಿಷಯಗಳನ್ನು ಹೇಳಿ ಮುಂದಿನ ವಾರದಲ್ಲಿ
ಯಾಕೋಬನು ಹೇಳಿರುವಂತಹ ವಿಷಯಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟವುಳ್ಳವನಾಗಿದೆ. ದೀರ್ಘ ಶಾಂತಿ ಅಂದ್ರೆ ಏನು, ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಇವತ್ತು. ಯಾಕೋಬನು ಇಲ್ಲಿ ಕೀವರ್ಡ್ ಆಗಿ ಮುಖ್ಯ ಪ್ರಸ್ತಾಪ, ಹಿಂಸೆ ಪಡುವ ಕ್ರೈಸ್ತರಿಗೆ ಮುಖ್ಯವಾಗಿ ಕೊಟ್ಟಂತ ಒಂದು ಅಸ್ತ್ರ ದೀರ್ಘ ಶಾಂತಿ. ದೀರ್ಘ ಶಾಂತಿಯಿಂದ ಇರಿ ಅಂತೇಳಿ. ಅದಕ್ಕಾಗಿ ಇವತ್ತು ದೀರ್ಘ ಶಾಂತಿ ಅಂದ್ರೆ ಏನು, ಆ ವಿಷಯವನ್ನು ಆಲೋಚನೆ ಮಾಡ್ತೇವೆ. ಎರಡು, ಆತನೇ ದೀರ್ಘ ಶಾಂತನಾಗಿದೆ, ದೇವರು ದೀರ್ಘ ಶಾಂತನಾಗಿದ್ದಾನೆ. ಮೂರು, ನಮ್ಮ ಕುರಿತಾಗಿ ಕೂಡ ಆತನು ದೀರ್ಘ ಶಾಂತಿ ಉಳ್ಳವನು ಆಗಿದ್ದಾನೆ. ಈ ಮೂರು ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತೇವೆ. ಕರ್ತನ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ಯಾಕೋಬನು ಹೇಳಿರುವಂತ ಈ ವಾಕ್ಯ ಭಾಗದಲ್ಲಿ ಕೆಲವೊಂದು ವಿಚಾರಗಳನ್ನು ದೀರ್ಘ ಶಾಂತಿ ಕುರಿತಾಗಿ ನಾವು ಕೇಳಿಸ್ಕೊಳ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಪ್ರಾಮುಖ್ಯವಾಗಿ ನೀವು ದೀರ್ಘ ಶಾಂತಿಯಿಂದ ಇರಿ, ನಿಮ್ಮ ಹೃದಯವನ್ನು ದೃಢಪಡಿಸಿಕೊಳ್ಳ್ರಿ, ಕರ್ತನ ಪ್ರತ್ಯಕ್ಷತೆ ಹತ್ತಿರ. ಇವತ್ತು ನಮಗೆ ಕೂಡ ಈ ವಾಕ್ಯ ಭಾಗದಿಂದ ದೇವರ ಆತ್ಮ ಹೇಳುವಂತ ಮಾತೇನಂತ, ಅಂತ್ಯ ದಿನಗಳಲ್ಲಿ ಜೀವಿಸ್ತಿರುವಂತ ನೀವು, ಇಲ್ಲ ಹಿಂಸೆ ಪಡುತ್ತಿರುವಂತ ಸಮಸ್ಯೆಗೆ ಗುರಿಯಾಗ್ತಂತ ನೀವು ಕೂಡ ಯಾವುದನ್ನು ಧರಿಸಿಕೊಳ್ಳಬೇಕು, ಯಾವುದನ್ನು ಮಾಸ್ತರು ಅಂದ್ರೆ ದೀರ್ಘ ಶಾಂತಿಯಿಂದ ಇರಿ. ನಿಷ್ಕಾರಣವಾಗಿ ದ್ವೇಷಿಸಲ್ಪಡುವಂತ ಕ್ರೈಸ್ತರು, ನಿಷ್ಕಾರಣವಾಗಿ ಹಿಂಸಿಸಲ್ಪಡುವಂತ ಕ್ರೈಸ್ತರಿಗೆ ದೇವರ ಆತ್ಮನು ಕೊಡುವಂತ ಒಂದು ಅಸ್ತ್ರ ಏನಂತಂದ್ರೆ ನೀವು ದೀರ್ಘ ಶಾಂತಿಯಿಂದ ಇರಬೇಕು. ಅದಕ್ಕಾಗಿ ಇವತ್ತು ಈ ದೀರ್ಘ ಶಾಂತಿ ಕುರಿತಾಗಿ ನಾವು ಆಲೋಚನೆ ಮಾಡ್ತೇವೆ. ಆಮೇಲೆ ಯಾಕೋಬನು ಬರೆದಿರುವಂತ ವಿಷಯಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಮೊದಲನೇದಾಗಿ ನಾನು ಇದನ್ನು ಆಲೋಚನೆ ಮಾಡಬೇಕಾದ್ರೆ ದೀರ್ಘ ಶಾಂತಕ್ಕೆ ನಿಜವಾದ ಒಂದು ಪ್ರತಿರೂಪ ಯಾರಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. ಅದರಲ್ಲಿ ಸಂಶಯವೇ ಇಲ್ಲ, ಸಂದೇಹವೇ ಇಲ್ಲ. ದೀರ್ಘ ಶಾಂತಿಗೆ ಒಂದು ನಿಜವಾದ ರೂಪ ಕೊಡಬೇಕಾದ್ರೆ ಆ ನಿಜವಾದ ರೂಪವು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನಂತೇಳಿ ನಾವು ಅನೇಕ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಇವತ್ತು ದೀರ್ಘ ಶಾಂತಿ ಅಂದ್ರೆ ಏನು ಅಂತೇಳಿ ನಾವು ಗಮನಿಸೋಣ. ಈ ಪದಕ್ಕೆ ಗ್ರೀಕ್ ಭಾಷೆನಲ್ಲಿ ಅನೇಕ ಪದಗಳಿದಾವೆ. ಸಹನದಿಂದಿರಬೇಕು, ಸಹಿಸಿಕೊಳ್ಳಬೇಕು, ದೀರ್ಘ ಶಾಂತಿ ಇರಿ, ತಾಳ್ಮೆದಿಂದಿರಿ, ಇವೆಲ್ಲ ಪರ್ಯಾಯ ಪದಗಳು, ಎಲ್ಲ ಒಂದಕ್ಕೆ ಸಂಬಂಧಪಟ್ಟಂತ ಪದಗಳೇ. ಆದ್ರೆ ಇಲ್ಲಿ ಪ್ರಾಮುಖ್ಯವಾಗಿ ದೀರ್ಘ ಶಾಂತಿ 3 ಸಾರಿ ದೀರ್ಘ ಶಾಂತಿಯಿಂದಿರಿ, ದೀರ್ಘ ಶಾಂತಿಯಿಂದಿರಿ, ದೀರ್ಘ ಶಾಂತಿಯಿಂದಿರಿ ಮತ್ತು ತಾಳ್ಮೆ ಸುಮಾರು ಒಂದು 5 ಸಾರಿ ಈ ಪದವನ್ನು ಉಪಯೋಗಿಸಿದಾಗ ನಾನು ಅದ್ರ ಮೇಲೆ ಫೋಕಸ್ ಮಾಡಿದ್ದೇನೆ. ಅದಕ್ಕಾಗಿ ಈ ದೀರ್ಘ ಶಾಂತಿ ಅನ್ನುವಂಥ ಪದವನ್ನು ಗ್ರೀಕ್ ಭಾಷೆನಲ್ಲಿ ಮ್ಯಾಕ್ರೋತ್ಮಿಯಾ ಅಂತ ಕರೀತಾರೆ. ಗ್ರೀಕ್ ಭಾಷೆನಲ್ಲಿ ಈ ಪದವನ್ನು ಮ್ಯಾಕ್ರೋತ್ಮಿಯಾ ಅಂತೇಳಿ ಕರೀತಾರೆ. ಇದರ ಅರ್ಥ ಏನಂತಂದ್ರೆ, ಮ್ಯಾಕ್ರೋತ್ಮಿಯಾ ಎಂಬ ಪದದ ಒಂದು ಅರ್ಥ ಏನಂತಂದ್ರೆ, ಯಾರಾದರೂ ನಮ್ಮ ವಿಷಯದಲ್ಲಿ ತಪ್ಪು ಮಾಡಿ ನಿಷ್ಕಾರಣವಾಗಿ ನಮ್ಮನ್ನು ನಿಂದಿಸಿದ್ರು ಕೂಡ ಬದಲು ಮಾತಾಡದೆ ಮೌನವಾಗಿ ಇರುವಂತದ್ದು ಅಂತೇಳಿ ಇದರ ಅರ್ಥ. ದೀರ್ಘ ಶಾಂತಿಗೆ ಗ್ರೀಕ್ ನಲ್ಲಿ ಉಪಯೋಗಿಸಿರುವಂತದ್ದು ಪದ ಮ್ಯಾಕ್ರೋತ್ಮಿಯಾ ಎಂಬ ಪದವನ್ನು ಉಪಯೋಗಿಸಿದ್ದಾರೆ. ಅದರ ಅರ್ಥವೇನಂತಂದ್ರೆ, ಯಾರಾದ್ರೂ ನಮ್ಮ ವಿಷಯದಲ್ಲಿ ಅವರೇ ತಪ್ಪು ಮಾಡಿ ನಮ್ಮನ್ನು ನಿಷ್ಕಾರಣವಾಗಿ ನಿಂದಿಸಿದ್ರು ಕೂಡ ಬದಲು ಮಾತಾಡದೆ ಮೌನವಾಗಿ ಇರುವಂತದ್ದು, ಇಲ್ಲ ಮೌನವಾಗಿ ಸಹಿಸಿಕೊಳ್ಳುವಂಥದ್ದು ದೀರ್ಘ ಶಾಂತಿ ಅಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ. ಮತ್ತಿನ್ನೊಂದು, ನಿಷ್ಕಾರಣವಾಗಿ ಯಾರಾದ್ರೂ ನಮ್ಮ ಕೆನ್ನೆ ಮೇಲೆ ಹೊಡೆದರೆ, ಏನು ಕಾರಣವಿರೋದಿಲ್ಲ, ಹೋಗ್ತಾ ಪಟ್ಟಂತ ಕೆನ್ನೆ ಮೇಲೆ ಹೊಡೆದ್ರು ಕೂಡ ಅಂತ ಸಂದರ್ಭದಲ್ಲಿ ಏನು ಸ್ಪಂದಿಸದೆ ಮೌನವಾಗಿ ಇರುವಂತದೇ ನಿಜವಾದ ದೀರ್ಘ ಶಾಂತಿ ಅಂತೇಳಿ ಆ ಗ್ರೀಕ್ ಪದದ ಒಂದು ಅರ್ಥ. ನಿಷ್ಕಾರಣವಾಗಿ ತಪ್ಪು ಮಾಡಿ ನಮ್ಮನ್ನು ನಿಂದಿಸಿದ್ರು ಬದಲು ಮಾತಾಡದೆ ಮೌನವಾಗಿರುವಂತ ದೀರ್ಘ ಶಾಂತಿ. ಒಂದೆಲ್ಲ ಹೋಗ್ತಾ ಪಟ್ಟಂತ ಒಂದು ಕೆನ್ನೆ ಮೇಲೆ ಹೊಡೆದ್ರು ಕೂಡ, ಅರ್ಥ ಆಯ್ತಾ, ಕೆನ್ನೆ ಮೇಲೆ ಹೊಡೆದ್ರು ಕೂಡ ಏನು ಸ್ಪಂದಿಸದೆ ಮೌನವಾಗಿ ಸಹಿಸಿಕೊಳ್ಳುವಂಥದ್ದು ದೀರ್ಘ ಶಾಂತಿ ಅಂತೇಳಿ ಗ್ರೀಕ್ ಪದದ ಒಂದು ಅರ್ಥ. ಅದಕ್ಕಾಗಿ ಈ ಕ್ಯಾರೆಕ್ಟರ್ ಮನುಷ್ಯರಲ್ಲಿ ಕಾಣಿಸುವಂತ ಬಹಳಷ್ಟು ಕಡಿಮೆ. ಆದ್ರೆ ಇದಕ್ಕೆ ನಿಜವಾದದ್ದು ಒಂದು ಪ್ರತಿರೂಪ, ನಿಜವಾದಂತ ಒಂದು ದೀರ್ಘ ಶಾಂತಿ ಉಳ್ಳಂತ ವ್ಯಕ್ತಿ ಯಾರಾದ್ರೂ ಈ ಭೂಲೋಕದಲ್ಲಿ ಇದ್ದಾರೆ ಅಂದ್ರೆ ಅದು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ದೀರ್ಘ ಶಾಂತಿಗೆ ನಿಜವಾದ ಪ್ರತಿರೂಪವು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಆದ್ರೆ ದೇವರ ಮನಸ್ಸು ಏನಂತಂದ್ರೆ, ಇಲ್ಲಿ ಯಾಕೋಬನಿಯಲ್ಲಿರುವಂತದ್ದು, ದೇವರು ನಮ್ಮಿಂದ ಬಯಸುವಂತದ್ದು ಕೂಡ ನೀವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿ ಜೀವಿಸಬೇಕು ಅಂತೇಳಿ. ಅದಕ್ಕಾಗಿ ನೀವು ಪ್ರಯತ್ನಿಸಬೇಕು, ಆ ರೀತಿ ಜೀವಿಸಬೇಕಂತ ಹೇಳಿ ದೇವರು ನಮ್ಮಿಂದ ಬಯಸುವಂತವರಾಗಿ. ಅದಕ್ಕಾಗಿ ಈ ದೀರ್ಘ ಶಾಂತಿ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ನಾವು ಸಹಿಸಿಕೊಳ್ಳುವಂತ ಶ್ರಮೆಗಳಲ್ಲಿ, ನಿಷ್ಕಾರಣವಂತ ದ್ವೇಷಗಳ ಮಧ್ಯದಲ್ಲಿ ನಾವು ದೀರ್ಘ ಶಾಂತಿಯಿಂದ ಇರುವಾಗ
ನಮಗೆ ಸಿಗುವಂತ ಪ್ರತಿಫಲವೇನಂತೇಳಿ ಯಾಕೋಬನು ಈ ಪತ್ರಿಕೆಯಲ್ಲಿ ಬರೀತಾನೆ, ಅದು ಮುಂದೆ ಹೇಳ್ತೇನೆ. ದೀರ್ಘ ಶಾಂತಿಯಿಂದ ಇರುವಂತವ್ರಿಗೆ ಏನು ಪ್ರತಿಫಲ ಸಿಗ್ತದೆ ಅಂತ ಹೇಳಿ. ಅದಕ್ಕಾಗಿ ದೀರ್ಘ ಶಾಂತಿಯಿಂದ ನಾವು ಇರಬೇಕು. ಅದಕ್ಕಾಗಿ ಮತ್ತೆ ಈ ಮ್ಯಾಕ್ರೋತ್ಮಿಯ ಎಂಬ ಅರ್ಥವನ್ನು ಇನ್ನೂ ಸರಳವಾಗಿ ಹೇಳಬೇಕಾದ್ರೆ, ಆ ಬೇರೆಯವರಿಗೆ ಅಂದ್ರೆ ಇತರರು ನಮ್ಮ ವಿಷಯದಲ್ಲಿ ತಪ್ಪು ಮಾಡಿ, ಇಲ್ಲ ಗಾಯ ಮಾಡಿ, ದ್ರೋಹ ಮಾಡಿ, ಕಠಿಣವಾದಂತ ಮಾತುಗಳನ್ನು, ಕಾರ್ಯಗಳನ್ನು ಅವರು ಮಾಡಿದರೂ ಕೂಡ ನಾವು ಯಾವ ದ್ವೇಷ ಭಾವವೂ ಇಲ್ಲದೆ ಪ್ರತಿಕಾರ ಮಾಡದೆ ಮೌನವಾಗಿ ಇರುವಂತ ಮನಸ್ಸೇ ನಿಜವಾದಂತ ದೀರ್ಘ ಶಾಂತಿ. ಅರ್ಥ ಆಯ್ತಾ? ನಮ್ಮ ವಿಷಯದಲ್ಲಿ ಅವರು ಅವರೇ ತಪ್ಪು ಮಾಡಿ, ಅವರೇ ಗಾಯ ಮಾಡಿ, ಅವರೇ ದ್ರೋಹ ಮಾಡಿ, ಅವರೇ ಕಠಿಣವಾದಂತ ಪದಗಳನ್ನು ಉಪಯೋಗಿಸಿ, ಇವೆಲ್ಲವನ್ನು ನೋಡಿ ಕೂಡ ಯಾವ ದ್ವೇಷ ಭಾವವನ್ನು ಇಟ್ಟುಕೊಳ್ಳದೆ, ಪ್ರತಿಕಾರವನ್ನು ಮಾಡ್ಲಿಕ್ಕೆ ಮನಸ್ಸು ಮಾಡದೆ ಮೌನವಾಗಿ ಇರುವಂತದೇ ನಿಜವಾದ ದೀರ್ಘ ಶಾಂತಿ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇದೆಲ್ಲದಕ್ಕೆ ಕಾರಣ ಇದು ಯೇಸು ಕ್ರಿಸ್ತನಲ್ಲ ನಾವು ನೋಡ್ತೇವೆ. ಅದಕ್ಕಾಗಿ ಇವತ್ತು ಇಲ್ಲಿ ಯಾಕೋಬನು ಕೂಡ ಹೇಳ್ತಾ ಇದ್ದಾನೆ, ಹಿಂಸೆ ಪಡುವ ಕ್ರೈಸ್ತರಿಗೆ ಆತನು ಕೊಟ್ಟಂತ ಒಂದು ಅಸ್ತ್ರವು ಏನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದ ಇರಿ ಅಂತ. ಅದಕ್ಕಾಗಿ ಈಗ ದೀರ್ಘ ಶಾಂತಿ ಅಂದ್ರೆ ಏನು ಅರ್ಥವನ್ನು ನಾವು ನೋಡಿದ್ದೇವಲ್ಲ. ದೀರ್ಘ ಶಾಂತಿ ಅಂದ್ರೆ ಮೌನವಾಗಿ ಸಹಿಸಿಕೊಳ್ಳುವಂಥದ್ದು. ಎಷ್ಟೇ ಶ್ರಮೆ ಬಂದ್ರು, ಎಷ್ಟೇ ಶೋಧನೆ ಬಂದ್ರು, ಎಷ್ಟೇ ನಿಂದೆ ಬಂದ್ರು, ಬೇಕಂತ ನಿಷ್ಕಾರಣವಾಗಿ ಒಡೆದರೂ ಕೂಡ ಸಹಿಸಿಕೊಳ್ಳುವಂಥದ್ದೇ ನಿಜವಾದ ದೀರ್ಘ ಶಾಂತಿ. ಅದರ ಅರ್ಥ ಈಗ ನಮ್ಮ ಕರ್ತನು ದೀರ್ಘ ಶಾಂತಿ ಉಳ್ಳವನಾಗಿ, ಇದು ಎರಡನೇ ವಿಷಯ. ನೋಡಿ, ಒಂದು ಮಾತು ಓದೋಣ. ನಮ್ಮ ಕರ್ತನು ದೀರ್ಘ ಶಾಂತಿ ಉಳ್ಳವನು ಆಗಿದ್ದಾನಂತೇಳಿ ಒಂದು ಮಾತು ಓದೋಣ. ಮತ್ತೇನೆ ಬರೆಸುವಾರ್ತೆ ನೋಡಿ, ಮತ್ತೇನೆ ಬರೆಸುವಾರ್ತೆ ಆ ಯೇಸು ಕ್ರಿಸ್ತನಲ್ಲಿ ಆ ದೀರ್ಘ ಶಾಂತಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತದೋ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಮತ್ತೇನೆ ಬರೆಸುವಾರ್ತೆ 27ನೇ ಅಧ್ಯಾಯ, ಮತ್ತೇನೆ ಬರೆಸುವಾರ್ತೆ 27ನೇ ಅಧ್ಯಾಯದಲ್ಲಿ ಒಂದು ಮಾತು ಓದೋಣ. 14ನೇ ವಚನ, 27ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದೋಣ. ಆತನು ಅವನಿಗೆ ಒಂದು ಮಾತಾದರೂ ಉತ್ತರ ಕೊಡಲಿಲ್ಲ. ಅದನ್ನು ನೋಡಿ ದೇಶಾಧಿಪತಿಯು ಬಹಳ ಆಶ್ಚರ್ಯಪಟ್ಟನು. ಪಿಲಾತನು ಅಂದ್ರೆ ಯೇಸು ಕ್ರಿಸ್ತನ ಮುಂದೆ ಪಿಲಾತನ್ ನಿಂತಿರುವಾಗ ಒಂದು ಮಾತಾಡ್ಲಿಲ್ಲ, ಒಂದು ಮಾತಿಗಾದರೂ ಉತ್ತರ ಕೊಡಲಿಲ್ಲ. ಅದನ್ನು ನೋಡಿ ದೇಶಾಧಿಪತಿಯು ಏನಾಗಿದ್ದಾನೆ, ಆಶ್ಚರ್ಯಪಟ್ಟಿದ್ದಾನೆ. ಒಂದು ವೇಳೆ 11ನೇ ವಚನದಿಂದ ನಾವು ಓದಬೇಕಾದ್ರೆ ಯೇಸು ಕ್ರಿಸ್ತನ ದೀರ್ಘ ಶಾಂತಿನ ನಾವು ನೋಡ್ತೀವಿ. ನೋಡಿ, ಯೇಸು ದೇಶಾಧಿಪತಿಯ ಮುಂದೆ ನಿಂತಿರುವಾಗ ದೇಶಾಧಿಪತಿಯು ಆತನನ್ನು, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನೀನೇ ಹೇಳಿದ್ದೆ ಅಂದರು. ಮತ್ತು 12ನೇ ವಚನ, ಮತ್ತು ಮಹಾಯಾಜಕರು ಹಿರಿಯರು ಆತನ ಮೇಲೆ ದೂರು ಹೇಳುತ್ತಿರುವಾಗ ಆತನು ಏನೂ ಉತ್ತರ ಕೊಡಲಿಲ್ಲ. ಈ ಮಹಾಯಾಜಕರು, ಈ ಹಿರಿಯರು ಅನೇಕ ದೂರುಗಳನ್ನು ನಿಷ್ಕಾರಣವಾಗಿ ಆತನ ಯಾವುದು ತಪ್ಪು ಮಾಡದಿದ್ರು ಕೂಡ ಅನೇಕ ದೂರುಗಳನ್ನು ಆತನ ಮೇಲೆ ಹೇಳ್ತಾ ಇದ್ರು. ಆದ್ರೆ ಆತನು ಏನು ಉತ್ತರ ಕೊಡಲಿಲ್ಲ. ಆಗ ಪಿಲಾತನ ಆತನನ್ನು, ಇವರು ನಿನ್ನ ಮೇಲೆ ಎಷ್ಟು ಸಾಕ್ಷಿ ಹೇಳುತ್ತಾರೆ, ನೀನು ಕೇಳುವುದಿಲ್ಲವೋ ಎಂದು ಕೇಳಿದನು. ಆಗ ಯೇಸು ಒಂದು ಮಾತಾದ್ರೂ ಉತ್ತರ ಕೊಡಲಿಲ್ಲ. ಅಲ್ಲಿ ಮಹಾಯಾಜಕರು, ಈ ಹಿರಿಯರು ಯೇಸು ಕ್ರಿಸ್ತರ ಮೇಲೆ ನಿಷ್ಕಾರಣವಾಗಿ ದೂರನ್ನು ಹೇಳ್ತಿದ್ದಾರೆ, ಸುಳ್ಳು ಸಾಕ್ಷ್ಯಗಳನ್ನು ಹೇಳ್ತಿದ್ದಾರೆ. ಆದ್ರೆ ಯೇಸು ಸ್ವಾಮಿ ನಿಜವಾಗಿ ಆತನು ದೀರ್ಘಶಾಂತನಿಗೆ ನಿಜವಾದಂತ ಪ್ರತಿರೂಪವು ಆತನಾದದ್ರಿಂದ ಎಷ್ಟೇ ನಿಷ್ಕಾರಣವಾಗಿ ಆತನು ನಿಂದಿಸಿದ್ರು ಕೂಡ, ಎಷ್ಟೇ ನಿಂದೆಗಳು ಹಾಕಿದ್ರು ಕೂಡ ಅವರು ಯೇಸು ಸ್ವಾಮಿ ಒಂದು ಮಾತಿಗಾದ್ರೂ ಉತ್ತರ ಕೊಡದೆ ಅದನ್ನು ನೋಡಿ ಮೌನವಾಗಿ ಇದ್ದನು. ಅಲ್ಲಿದ್ದ ದೇಶಾಧಿಪತಿ ಆಚಾರ್ಯ, ಏನಪ್ಪ ಇದರ ಸ್ವಭಾವ ಏನು, ಇದರ ಗುಣಲಕ್ಷಣ ಏನಂತೇಳಿ ಆ ದೇಶಾಧಿಪತಿ ತುಂಬಾ ಆಶ್ಚರ್ಯ ಪಟ್ಟಿರುವಂತ ವಾಕ್ಯದಲ್ಲಿ ಗಮನಿಸ್ತೀವಿ. ಇದು ನಿಜವಾದಂತ ದೀರ್ಘಶಾಂತಿ. ಇಂಥ ದೀರ್ಘಶಾಂತಿ ನಮ್ಮಲ್ಲಿರ್ಬೇಕು. ಯೇಸು ಕ್ರಿಸ್ತನ ಬಂದ ಈ ಹಿಂಸೆಗಳ ಮಧ್ಯದಲ್ಲಿ, ಈ ನಿಷ್ಕಾರಣವಾದಂತ ಈ ಶ್ರಮೆಗಳ ಮಧ್ಯದಲ್ಲಿ ಆತನೇನಾಗಿದ್ದಾನೆ, ದೀರ್ಘಶಾಂತಿ ಉಳ್ಳವನಾಗಿ ಅದನ್ನು ಸಹಿಸಿಕೊಂಡಿದ್ದಾನೆ. ಮತ್ತೆ ಇನ್ನೊಂದು ಮಾತು ಓದೋಣ ನೋಡಿ, ಯೋಹಾನ ಬರೆಸುವಾರ್ತೆ 19ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಓದೋಣ. ಯೇಸು ಕ್ರಿಸ್ತನ ದೀರ್ಘಶಾಂತಿಯ ಒಂದು ಸ್ವಭಾವವನ್ನು ನಾವಲ್ಲಿ ಗಮನಿಸ್ತೇವೆ. 19ನೇ ಅಧ್ಯಾಯ 1ರಿಂದ 9 ವಚನ ಓದಬೇಕು. ಅದ್ರ ಮಧ್ಯ ಮಧ್ಯ ನಾವು ಓದ್ತೀನಿ ನೋಡಿ. ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊಡೆಸಿದನು ಮತ್ತು ಸಿಪಾಯಿಗಳು ಮುಳ್ಳು ಬಲ್ಲಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ
ಇಟ್ಟು ಕೆಂಪು ವಳ್ಳಿಯನ್ನು ಆತನಿಗೆ ಒದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು. ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೂದ್ಯರಿಗೆ, ಅವನಲ್ಲಿ ಯಾವ ಅಪರಾಧವು ಕಾಣಿಸಲಿಲ್ಲವೆಂಬುದನ್ನು ನಿಮಗೆ ತಿಳಿಯುವಂತ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ. ಆ ವಾಕ್ಯವನ್ನ ಓದುವಾಗ ಯೇಸು ಕ್ರಿಸ್ತನು ಒಂದು ಮಾತಾಡುವುದಿಲ್ಲ. ಒಂದು ಮಾತು ನೋಡಿ, 9ನೇ ವಚನದಲ್ಲಿ ತಿರುಗಿ ಅರಮನೆಗೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರನೇ ಕೊಡಲಿಲ್ಲ, ಮಾತಾಡಲಿಲ್ಲ. ಕಾರಣ ಅಂತಂದ್ರೆ ಆತನ ದೀರ್ಘ ಅಂದ್ರೆ ಇದು ನಿಷ್ಕಾರಣವಾಗಿ ದ್ವೇಷಕ್ಕೆ ಗುರಿ ಆಗ್ತದೆ. ನಿಮ್ಗೆ ನೋಡಿ, ಕೊರಡೆಗಳಿಂದ ಹೊಡೆದಿದ್ದಾರೆ, ಮುಳ್ಳಿ ಬಲಿಯಿಂದ ಕಿರೀಟವನ್ನು ಇಟ್ಟಿದ್ದಾರೆ, ಕೆಂಪು ಬಲಿಯನ್ನು ಒದಿಸಿದ್ದಾರೆ, ಕೆನ್ನೆ ಮೇಲೆ ಅಪಹಾಸ್ಯ ಮಾಡಿದ್ರು, ಕೆನ್ನೆ ಮೇಲೆ ಏಟು ಹಾಕಿದ್ರು, ಭಯಂಕರವಾಗಿ ಚಿತ್ರಹಿಂಸೆ ಮಾಡ್ತಿದ್ರು. ಆದ್ರೆ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಒಂದಿಗೂ ಉತ್ತರವನ್ನು ಕೊಡದೆ ಆತನು ಮೌನವಾಗಿ ಸಹಿಸಿಕೊಂಡಿರುವಂತದ್ದು ವಾಕ್ಯದಲ್ಲಿ. ಇದು ನಿಜವಾದಂತ ದೀರ್ಘ ಶಾಂತಿಯ ಒಂದು ಗುಣ. ನಾನು ಮೊದಲೇ ಹೇಳಿದ್ನಲ್ಲ, ಮ್ಯಾಕ್ರೋತ್ಮೀಯ ಅಂದ್ರೆ ಏನು? ನಮ್ಮ ವಿಷಯದಲ್ಲಿ ತಪ್ಪಾಗಿ ದ್ವೇಷ ಮಾಡಿ, ನಿಂದೆ ಮಾಡಿ, ಗಾಯ ಮಾಡಿ, ದ್ರೋಹ ಮಾಡಿ, ಕಠಿಣವಾಗಿ ಮಾತಾಡಿ, ಎಷ್ಟೇ ಹಿಂಸೆ ಪಡಿಸಿದ್ರು ಕೂಡ ಮನಸ್ಸಿನಲ್ಲಿ ಯಾವ ದ್ವೇಷ ಭಾವನೆ ಇಟ್ಟುಕೊಳ್ಳದೆ ಸಹಿಸಿಕೊಳ್ಳುವಂತ ಮನಸ್ಸೇ ನಿಜವಾದಂತ ದೀರ್ಘ ಶಾಂತಿ. ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ನಾವು ನೋಡ್ತೇವೆ. ಅದಕ್ಕಾಗಿ ನಿಜವಾದ ದೀರ್ಘ ಶಾಂತಿಗೆ ಪ್ರತಿರೂಪನು ಯೇಸು ಸ್ವಾಮಿ ಆತನಾಗಿದ್ದಾನೆ. ಆದ್ರೆ ಒಂದು ಮಾತಾಡದೆ ಎಲ್ಲವನ್ನು ಸಹಿಸಿಕೊಂಡು ಆ ದೀರ್ಘ ಶಾಂತವನ್ನು ಈ ಲೋಕದಲ್ಲಿ ತೋರ್ಪಡಿಸಿದ್ದಾರೆ. ಮತ್ತೆ ಇನ್ನೊಂದು ಮಾತು ಓದೋಣ ನೋಡಿ, ಯೇಸು ಕ್ರಿಸ್ತನ ದೀರ್ಘ ಶಾಂತಿಗೆ ಸಂಬಂಧಪಟ್ಟದ್ದು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ ನಾನು ಓದ್ತಾ ಇದ್ದೇನೆ. 21ನೇ ವಚನ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನ ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡಿದ್ರ, ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಒಂದು ದೀರ್ಘ ಶಾಂತಿ ನಮಗೆ ಮಾದರಿ ತೋರಿಸುವುದಕ್ಕಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡಿಬೇಕಂತೇಳಿ ಆತನು ತನ್ನ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು. ಆತನು ಯಾವ ಪಾಪ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆ ಇರಲಿಲ್ಲ, ಬೈಬಲನ್ನು ಪ್ರತಿಯಾಗಿ ಆತನು ಬಯಲಿಲ್ಲ. ಬಾಧೆಯನ್ನು ಅನುಭವಿಸಿದಾಗ ನ್ಯಾಯವಾಗಿ ತೀರ್ಪು ಮಾಡುವಂತ ಕರ್ತನಿಗೆ ಒಪ್ಪಿಸಿ, ದೇವರಿಗೆ ಒಪ್ಪಿಸಿ ಆತನು ಮೌನವಾಗಿ ಸಹಿಸಿಕೊಂಡಿದ್ದಾನೆ. ವದ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿ ಹಾಗೆ ಮೌನವಾಗಿ ಸಹಿಸಿಕೊಂಡಿದ್ದಾನೆ. ಆತನ ಶಕ್ತಿ ಉಂಟು ಪ್ರಿಯರೇ. ಒಂದೇ ಮಾತಿನಲ್ಲಿ ಎಲ್ಲವನ್ನು ಉಂಟು ಮಾಡುವಂತ ದೇವರು ಅಲ್ಲಿಂದ ತಪ್ಪಿಸ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ, ಅಷ್ಟು ಶಕ್ತಿ ಆತನಿಗಿದೆ. ಆದ್ರೆ ನಮಗೋಸ್ಕರ ನಾವು ಕೂಡ ಆ ದೀರ್ಘ ಶಾಂತಿಯಿಂದ ನಾವು ನಡೆಯಬೇಕಂತೇಳಿ, ಜೀವಿಸಬೇಕಂತೇಳಿ, ಪರಿಶುದ್ಧರಾಗಿ ಜೀವಿಸಬೇಕಂತೇಳಿ ನಮ್ಮ ವಿಷಯದಲ್ಲಿ ಆತನ ತನ್ನ ದೀರ್ಘ ಶಾಂತಿಯನ್ನು ತೋರ್ಪಡಿಸಿ ಆ ಗುಣವನ್ನು ಈ ಭೂಲೋಕದಲ್ಲಿ ಪ್ರಕಟಿಸಿದ್ದಾನೆ. ಅದಕ್ಕಾಗಿ ಎರಡನೇ ವಿಷಯ ಅಂತಂದ್ರೆ ಆತನೇ ದೀರ್ಘ ಶಾಂತನಾಗಿದ್ದ. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಜೀವನದಲ್ಲಿ ನಾವು ಅದನ್ನು ಅನುಭವಿಸುವಂತವರು, ನೋಡುವಂತವರಾಗಿರ್ತೇವೆ. ಆ ಮಾರ್ಗದಲ್ಲಿ ಪೇತ್ರ ಹೇಳಿದ ಹಾಗೆ ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯಬೇಕಂತೇಳಿ ಮಾದರಿಯನ್ನು ತೋರಿಸಿ ಹೋಗಿದೆ. ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, ನೀವು ದೀರ್ಘ ಶಾಂತಿಯಿಂದ ಇರಿ. ನಿಷ್ಕಾರಣವಾಗಿ ದ್ವೇಷಿಸಲ್ಪಡ್ತಾ ಇದ್ದೀರಾ, ನಿಷ್ಕಾರಣವಾಗಿ ನಿಂದಿಸಲ್ಪಡ್ತಾ ಇದ್ದೀರಾ, ನಿಮ್ಮಲ್ಲಿ ಯಾವ ತಪ್ಪಿಲ್ಲದಿದ್ರು ನೀವು ತಪ್ಪಿದಸ್ತರಂತ ಹೇಳ್ತಾ ಇದ್ದೀರಾ, ಮೌನವಾಗಿರಿ, ದೀರ್ಘ ಶಾಂತಿಯಿಂದ ಇರಿ, ಅದಕ್ಕೆ ಪ್ರತಿಫಲವು ಶ್ರೇಷ್ಠವಾದಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾನು ಗಮನಿಸ್ತೇನೆ. ಆತನ ದೀರ್ಘ ಶಾಂತನು ಮತ್ತು ಆತನ ಬಯಸುವಂತದ್ದು ಅಂತಂದ್ರೆ ನಾವು ಕೂಡ ದೀರ್ಘ ಶಾಂತಿಯಿಂದ ಇರಬೇಕು. ಹಿಂಸೆ ಪಡುವಂತ ಕ್ರೈಸ್ತರಿಗೆ ಯಾಕೋಬರು ಕೊಟ್ಟ ಒಂದು ಅಸ್ತ್ರವೇನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದ. ಅಲ್ಲಿ ಅನೇಕ ಜನರು ಸಾಯಿಸಿದ್ದಾರೆ. 6ನೇ ವಚನದಲ್ಲಿ, ನೀತಿವಂತನಿಗೆ ಮರಣದಂಡನೆ ವಿಧಿಸಿ ನೀವು ಕೊಂದು ಹಾಕಿದ್ರೂ ಕೂಡ ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ನೀತಿವಂತರಿಗೆ ನಿಷ್ಕಾರಣವಾಗಿ ನಿಂದೆಗಳು ಬರ್ತಿದ್ದಾಗ ಅವ್ರು ಕೊಟ್ಟಂತ ಒಂದು ಅಸ್ತ್ರ ದೀರ್ಘ ಶಾಂತಿಯಿಂದಿರಿ, ಸಹಿಸ್ಕೊಳ್ರಿ, ತಾಳ್ಮೆದಿಂದಿರಿ. ನಾನು ಆ ವಾಕ್ಯ ಭಾಗ ಬಂದಾಗ ವಿಷಯ ತಿಳಿಸ್ತೇನೆ. ಅದಕ್ಕಾಗಿ ಮೊದಲನೇ ವಿಷಯ ದೀರ್ಘ ಶಾಂತಿ ಅಂದ್ರೆ ಏನು ಅಂತ ನಾವು ನೋಡಿದ್ದೇವೆ. ಎರಡನೇ ವಿಷಯ, ಆ ದೀರ್ಘ ಶಾಂತಿಗೆ ನಿಜವಾದ ಪ್ರತಿರೂಪನು ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆದ್ರೆ ಅಷ್ಟು ಮಾತ್ರವಲ್ಲ, ನಮ್ಮ ವಿಷಯದಲ್ಲಿ ಕೂಡ ಆತನು ದೀರ್ಘ ಶಾಂತಿಯನ್ನು ತೋರ್ಪಡಿಸಿದ್ದಾನೆ. ಆತನ ದೀರ್ಘ ಶಾಂತನು ಮತ್ತು ನಮ್ಮ ವಿಷಯದಲ್ಲಿ ಕೂಡ
ದೇವರು ತನ್ನ ದೀರ್ಘ ಶಾಂತಿಯನ್ನು ತೋರ್ಪಡಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ನೋಡ್ರಿ, ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 17ನೇ ವಚನ ನಾವು ಓದ್ತಾ ಇದ್ದೇವೆ. ನಮ್ಮ ವಿಷಯದಲ್ಲಿ ಆತನ ದೀರ್ಘ ಶಾಂತಿ ಮಾಡಿ, ನನ್ನ ಸ್ವಾಮಿಯೇ, ನೀನು ನಿನ್ನ ವಿಷಯದಲ್ಲಿ ಯೆಹೋವನು ದೀರ್ಘ ಶಾಂತನು, ಬಹು ಪ್ರೀತಿಯುಳ್ಳವನು, ಅಪರಾಧ ಪಾಪಗಳನ್ನು ಕ್ಷಮಿಸುವವನು. ನೋಡಿದ್ರೆ, ಯೆಹೋವನು ದೀರ್ಘ ಶಾಂತನು, ಬಹು ಪ್ರೀತಿಯುಳ್ಳವನು, ಅಪರಾಧ ಪಾಪಗಳನ್ನು ಕ್ಷಮಿಸುವವನು. ಆದಾಗ್ಯೂ ಅಂದ್ರೆ ಇಲ್ಲಿ ಒಪ್ಪಿಕೊಳ್ಳದೇ ಇದ್ದರೆ, ಆದಾಗ್ಯೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ತಂದೆಗಳ ಪಾಪ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವನು. ಅಂದ್ರೆ ಇಲ್ಲಿ ಅರ್ಥ, ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳದೇ ಇದ್ರೆ ಆತನ ದೀರ್ಘಶಾಂತ ಸಹಿಸಿಕೊಳ್ತಾ ಇದ್ದಾರೆ. ದೀರ್ಘಶಾಂತನು, ಬಹು ಪ್ರೀತಿ ಉಳ್ಳವನು, ಅಪರಾಧವನ್ನು ಕ್ಷಮಿಸುವವನು. ಅದನ್ನ ನೀನು ಒಪ್ಪಿಕೊಳ್ಳದೆ ನಿನ್ನ ಮನಸ್ಸನ್ನು ಕಠಿಣ ಮಾಡಿಕೊಂಡು ಎಷ್ಟೇ ಅವಕಾಶಗಳು ಕೊಟ್ಟರು ಕೂಡ ನೀನು ಅದನ್ನು ಕಠಿಣ ಮಾಡಿಕೊಂಡ್ರೆ ಒಂದು ದಿನ ದೇವರು ಶಿಕ್ಷಿಸ್ತಾನೆ. ಯೇಸು ಕ್ರಿಸ್ತನ ಆ ಬರೋನು ಆದಾಗ, 2ನೇ ಸಾರಿ ಭೂಲೋಕಕ್ಕೆ ಬಂದಾಗ ಆತನು ಶಿಕ್ಷಿಸ್ತಾನೆ. ಅಷ್ಟುವರೆಗೆ ನಮ್ಮ ವಿಷಯದಲ್ಲಿ ಆತನು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಯೇಸು ಕ್ರಿಸ್ತನ ಬರೋನು ಇನ್ನು ಯಾಕೆ ಲೇಟ್ ಆಗ್ತಾ ಇದೆ? ಪೇತ್ರನು 2ನೇ ಪತ್ರಿಕೆ ಬರೀತಾನೆ, ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಯಾರು ನಶಿಸಿ ಹೋಗ್ಲಿಕ್ಕೆ ಆತನಿಗೆ ಇಷ್ಟವಿಲ್ಲ, ಎಲ್ಲರೂ ರಕ್ಷಣೆ ಹೊಂದಬೇಕಂತ ಹೇಳಿ ಬಯಸಿದವನಾದದ್ರಿಂದ ಆತನ ಬರೋನು ತಡವಾಗ್ತಾ ಇದೆ ನಮ್ಮ ವಿಷಯದಲ್ಲಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ರಕ್ಷಣೆ ಹೊಂದಬೇಕು. ಇನ್ನು ರಕ್ಷಣೆ ಹೊಂದದಿದ್ದಂತ ಅವರ ವಿಷಯದಲ್ಲಿ ಆತನ ದೀರ್ಘ ಶಾಂತಿ ಉಳ್ಳವನಾಗಿ ಕಾದುಕೊಂಡಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮತ್ತೊಂದು ಮಾತು ನೋಡೋಣ, ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದೋಣ. 48ನೇ ಅಧ್ಯಾಯ 9ನೇ ವಚನ. ನನ್ನ ಹೆಸರು ಕೆಡದಂತೆ ನಿನ್ನ ಮೇಲಣ ಕೋಪವನ್ನು ತಡೆದು ನನ್ನ ಕೀರ್ತಿಗೆ ಕಲಂಕ ಬಾರದಂತೆ ನಿನ್ನನ್ನು ನಿರ್ಮೂಲ ಮಾಡದೆ ತಾಳಿಕೊಳ್ಳುವೆನು. ನೋಡಿದ್ರೆ ದೇವರೊಂದು ದೀರ್ಘ ಶಾಂತಿ. ನನ್ನ ಹೆಸರು ಕೆಡದಂತೆ, ಆತನ ಹೆಸರು ಕೆಡದಂತೆ ನಿನ್ನ ಮೇಲಣ ಕೋಪವನ್ನು ತಡೆದು. ನಮ್ಮ ಮೇಲೆ ಕೋಪವಿದೆ, ದೇವರ ಕೋಪವಿದೆ ಪ್ರಿಯರೇ. ಆದ್ರೆ ದೇವತನ ದೀರ್ಘ ತಡೆದು ನನ್ನ ಕೀರ್ತಿಗೆ ಕಲಂಕ ಬಾರದಂತೆ ನಿಮ್ಮನ್ನು ನಿರ್ಮೂಲ ಮಾಡದೆ ತಾಳಿಕೊಳ್ಳುವೆನು. ಇನ್ನು ತಾಳಿಕೊಂಡಿದ್ದಾನೆ ಪ್ರಿಯ, ಇನ್ನು ಆಯುಷ್ ಕೊಟ್ಟು, ಆರೋಗ್ಯ ಕೊಟ್ಟು, ಇನ್ನು ಕ್ರಮಪಡಿಸ್ಕೊಳ್ರಿ, ನೀವು ತಿದ್ದುಕೊಳ್ರಿ, ನನ್ನ ಬರೋಣದಲ್ಲಿ ನೀವು ಧೈರ್ಯವಂತರ ನಿಲ್ಲಬೇಕಂತ ಹೇಳಿ ದೇವರ ಅವಕಾಶಗಳನ್ನು ಕೊಡ್ತಾನೆ ಇದ್ದಾನೆ ಪ್ರಿಯ. ಅದಕ್ಕಾಗಿ ನಮ್ಮ ವಿಷಯದಲ್ಲಿ ಕೂಡ ಆತನು ದೀರ್ಘ ಶಾಂತಿ ಉಳ್ಳವನ. ತನ್ನ ನಾಮವು ಕೆಡದಂತೆ, ತನ್ನ ನಾಮಕ್ಕೆ ಕೀರ್ತಿ ಅಪಕೀರ್ತಿ ಇಲ್ಲ, ಕಲಂಕ ಬಾರದಂತೆ ನಮ್ಮನ್ನು ನಿರ್ಮೂಲ ಮಾಡದೆ, ನಮ್ಮ ನಾಶ ಮಾಡದೆ ಆತನ ಏನ್ ಮಾಡಿದೆ ತಾಳಿಕೊಂಡಿದ್ದಾನೆ. ನಮ್ಮ ವಿಷಯದಲ್ಲಿ ಕೂಡ ಆತನು ಇನ್ನೂ ದೀರ್ಘ ಶಾಂತಿಯನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತೆ ಇನ್ನೊಂದು ಮಾತಿಲ್ಲಿ ನಾನು ಈ ವಾಕ್ಯ ಬರ್ತೇನೆ. ಆ ರೋಮಪುರ ಪತ್ರಿಕೆ, ಅಪೊಸ್ತಲನಾದ ಪೌಲನು ರೋಮಪುರದವರು ಬರೆದ ಪತ್ರಿಕೆ 9ನೇ ಅಧ್ಯಾಯ ಒಂದು ಮಾತು ಓದೋಣ. ನಮ್ಮ ವಿಷಯದಲ್ಲಿ ಆತನು ತೋರಿಸುವಂತ ದೀರ್ಘ ಶಾಂತಿ 9ನೇ ಅಧ್ಯಾಯ 22ನೇ ವಚನ. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ. ನೋಡಿದ್ರೆ, ವಾಸ್ತವಿಕವಾಗಿ ದೇವರ ಕೋಪವು ನಮ್ಮ ಮೇಲೆ ತೋರಿಸಬೇಕಾಗಿತ್ತು, ಅದನ್ನು ಪ್ರಸಿದ್ಧಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ. ನೋಡಿದ್ರೆ, ವಾಸ್ತವಿಕವಾಗಿ ನಾವು ದೇವರ ಕೋಪಕ್ಕೆ ಗುರಿಯಾಗಬೇಕಂತವ್, ತನ್ನ ಕೋಪವನ್ನು ನಮ್ಮ ಮೇಲೆ ತೋರ್ಪಡಿಸಬೇಕಾಗಿತ್ತು, ಪ್ರಸಿದ್ಧಪಡಿಸಬೇಕಾಗಿತ್ತು. ಆದ್ರೆ ಹಾಗೆ ಮಾಡದೆ ನಾಶನ ಪಾತ್ರರಂತ ನಮ್ಮನ್ನು ಆತನ ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ. ವಾಕ್ಯ ಓದಬೇಕು ಇನ್ನು ಕೆಲವು ತನಕ. ಆದ್ರೆ ಪ್ರೇರೆ, ನಮ್ಮ ವಿಷಯದಲ್ಲಿ ಆತನು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಆತನು ಸಹಿಸಿಕೊಳ್ತಾ ಯೇಸು ಕ್ರಿಸ್ತನ ಬರೋರು ಇನ್ನೂ ಯಾಕೆ ತಡವಾಗ್ತಾ ಅಂದ್ರೆ, ನಮ್ಮ ವಿಷಯದಲ್ಲಿ ನಾವು ರಕ್ಷಿಸಲ್ಪಡಬೇಕು, ನಮ್ಮ ಬಲಹೀನತೆಗಳಲ್ಲಿ ಕ್ರಮಪಡಿಸಿಕೊಳ್ಳಬೇಕು. ಶ್ರಮೆಗಳ ಮಧ್ಯದಲ್ಲಿ ಅನೇಕ ಜನರು ಸೋತು ಹೋಗ್ತಾ ಇದ್ದಾರೆ, ಅನೇಕ ಜನರು ಬಿದ್ದು ಹೋಗ್ತಾ ಇದ್ದಾರೆ. ನಿಷ್ಕಾರಣವಾದ ನಿಂದೆಗಳಲ್ಲಿ ಅನೇಕ ಜನರು ಬಿದ್ದು ಹೋಗ್ತಾ ಇದ್ದಾರೆ ಪ್ರಿಯ. ಹೀಗಾಗಿ ದೀರ್ಘ ಶಾಂತಿಯಿಂದ ಇರಬೇಕು ಅಂತ ಹೇಳಿ ದೇವರ ವಾಕ್ಯವು ನಮ್ಮ ತಿಳಿಯಪಡಿಸ್ತದೆ. ದೀರ್ಘ ಶಾಂತಿ ಅಂದ್ರೆ ಏನು ನಾವು ನೋಡಿದ್ದೇವೆ. ದೀರ್ಘ ಶಾಂತಿಗೆ ನಿಜವಾದ ಪ್ರತಿರೂಪ ಯೇಸು ಕ್ರಿಸ್ತನೇ. ಮತ್ತು ನಮ್ಮ ವಿಷಯದಲ್ಲಿ ಕೂಡ ಆತನು ದೀರ್ಘ ಶಾಂತಿ ಉಳ್ಳವನು ಆಗಿದ್ದಾನಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕಾಗಿ ಇಂಥ ದೀರ್ಘ ಶಾಂತಿ ನಮ್ಮಲ್ಲಿರಬೇಕು. ನಾವು ಇವತ್ತು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಯೇಸು ಕ್ರಿಸ್ತನ ನಂಬಿದವರಾಗಿದ್ದೇವೆ.
ಆತನ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಅದಕ್ಕಾಗಿ ಆ ದೀರ್ಘ ಶಾಂತಿ ನಮ್ಮಲ್ಲಿ ಇರ್ಬೇಕು. ಇಂಥ ದೀರ್ಘ ಶಾಂತಿ, ಇಂಥ ತಾಳ್ಮೆ, ಇಂಥ ಸೈರಣೆ ನಮ್ಮಲ್ಲಿರ್ಬೇಕಂತೇಳಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಇಲ್ಲಿ ಹಿಂಸೆ ಪಡುವಂತ ಕ್ರೈಸ್ತರಿಗೆ ಕೊಡುವಂತ ಒಂದು ಪ್ರೋತ್ಸಾಹ ಏನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದ ಇರಿ. ಆತನ ದೀರ್ಘ ಶಾಂತನು, ಆತ ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ತೋರಿಸಿದ್ದಾನೆ. ಆದ್ರೆ ನೀವು ದೀರ್ಘ ಶಾಂತಿ ಹೊಂದಿದವರಾಗಿ, ದೀರ್ಘ ಶಾಂತಿ ಉಳ್ಳವರಾಗಿ ನೀವು ಜೀವಿಸಬೇಕಂತೇಳಿ ವಾಕ್ಯದಲ್ಲಿ ನಾ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಈ ಭಾಗದಲ್ಲಿ ಯಾರು ಸಹಿಸಿಕೊಳ್ಳುತ್ತಾರೋ, ಯಾರು ದೀರ್ಘ ಶಾಂತಿಯಿಂದ ಇರ್ತಾರೋ, ಅವರು ಸಿಗುವಂತ ಒಂದು ಬಹುಮಾನದ ಬಗ್ಗೆ ಕೂಡ ಈ ಭಾಗದಲ್ಲಿ ಯಾಕೋಬನು ವಿವರಣೆ ಮಾಡ್ತಾರೆ. ಯಾಕೋಬನು ಈ ಭಾಗದಲ್ಲಿ ವಿವರಣೆ ಮಾಡ್ತಾ ಇರುವಂತದ್ದು ವಾಕ್ಯದಲ್ಲಿ ನಾ ಗಮನ. ಅದಕ್ಕಾಗಿ ಪ್ರಿಯರೇ, ಈ ದೀರ್ಘ ಶಾಂತಿಯಿಂದ ಇರುವಂತದ್ದು ಅದು ಕಹಿಯಾದಂತ ಒಂದು ಅನುಭವ. ಅದು ಸಾಧಾರಣ ಮಟ್ಟಿಗೆ ನಾವು ನೆನೆಸಿದ ಮಟ್ಟಿಗೆ ಇರುವುದಿಲ್ಲ. ನಾವು ಹೇಳ್ಬೋದು, ಅದರ ಅನುಭವಕ್ಕೆ ಬಂದಾಗ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ನಿಷ್ಕಾರಣವಾಗಿ ದ್ವೇಷಿಸಲ್ಪಡುತ್ತಿರುವಾಗ, ನಿಷ್ಕಾರಣವಾಗಿ ಒಡತೆ ತಿಂತ ಇದ್ದಾಗ, ನಿಂದೆಗೆ ಗುರಿ ಆಗ್ತಾ ಇದ್ದಾಗ, ಆ ದೀರ್ಘ ಶಾಂತಿಯನ್ನು ತೋರಿಸುವಂಥದ್ದು ಅದು ಕಹಿಯಾದಂತ ಒಂದು ಅನುಭವ, ತುಂಬಾ ಕಷ್ಟವಂತ ಒಂದು ಅನುಭವ. ಆದ್ರೆ ನಾವು ಸಹಿಸಿಕೊಂಡ್ರೆ ಅದರಿಂದ ಸಿಗುವಂತ ಪ್ರತಿಫಲ ಮಾಧುರ್ಯವಾಗಿರ್ತದೆ, ತುಂಬಾ ರಮ್ಯವಾಗಿರ್ತದೆ. ಅದಕ್ಕಾಗಿ ಸಹಿಸಿಕೊಳ್ಳುವಂಥದ್ದು ಅದು ಕಹಿಯಂತ ಅನುಭವವೇ, ಕಷ್ಟವಾದಂತ ಒಂದು ಅನುಭವವೇ. ಆದರೆ ನಾವು ಸಹಿಸಿಕೊಂಡ್ರೆ ಅದರಿಂದ ಸಿಗುವಂತ ಒಂದು ಪ್ರತಿಫಲವಿದೆಯಲ್ಲ, ಅದು ಮಧುರವಾದದ್ದು, ಅದು ಅಮೂಲ್ಯವಾದದ್ದು, ಅದು ತುಂಬಾ ಶ್ರೇಷ್ಠವಾದಂತ ಪ್ರತಿಫಲ ದೇವರು ನಮಗೆ ಕೊಡ್ತಾರೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾನು ಮುಗಿಸ್ತೇನೆ. ನಾನು 3 ವಿಷಯ ಹೇಳಿದ್ದೆ ಈ ವಾಕ್ಯ ಭಾವನ ಆಧಾರ ಮಾಡಿಕೊಂಡು. ದೀರ್ಘ ಶಾಂತಿ ಅಂದ್ರೆ ಏನು? ಚದರಿಸಲ್ಪಟ್ಟಂತ ವಿಶ್ವಾಸಿಗಳು ನಿಷ್ಕಾರಣವಾಗಿ ದ್ವೇಷಕ್ಕೆ ಗುರಿ ಆಗ್ತಿದ್ದಾಗ, ಹಿಂಸೆಗೆ ಗುರಿ ಆಗ್ತಿದ್ದಾಗ, ಯಾಕೋಬನು ಅವ್ರಿಗೆ ಕೊಟ್ಟಂತ ಒಂದು ಅಸ್ತ್ರವೇನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದ ಇರಿ. ಅದಕ್ಕಾಗಿ ದೀರ್ಘ ಶಾಂತಿ ಅಂದ್ರೆ ಏನು ಅಂತ ನಾವು ನೋಡಿದ್ದೇವೆ. ಮತ್ತು ಕರ್ತನೇ ನಿಜವಾದ ದೀರ್ಘ ಶಾಂತಿ ಉಳ್ಳವನಾಗಿದ್ದನು, ಮತ್ತು ನಮ್ಮ ವಿಷಯದಲ್ಲಿ ಕೂಡ ಆತನು ದೀರ್ಘ ಶಾಂತಿ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ಅದಕ್ಕಾಗಿ ಇಂಥ ದೀರ್ಘ ಶಾಂತಿ ಉಳ್ಳವರಾಗಿ ನಾವು ಈ ಭೂಲೋಕದಲ್ಲಿ ಜೀವಿಸೋಣ. ಆದ್ರೆ 7ನೇ ವಚನದಿಂದ 11ನೇ ವಚನದವರೆಗೂ ಪ್ರಾಮುಖ್ಯವಾದ 3 ಸಂಗತಿಗಳನ್ನು ಯಾಕೋಬನು ಇಲ್ಲಿ ತಿಳಿಸ್ತಾರೆ. ನಾನು ಅದನ್ನ ಹೇಳಿ ಮುಂದಿನ ವಾರ ವಿವರಣೆ ಕೊಡ್ತೇನೆ. 7ನೇ ವಚನದಿಂದ 11ನೇ ವಚನದವರೆಗೂ ಪ್ರಾಮುಖ್ಯವಾದ 3 ವಿಷಯಗಳನ್ನು ಯಾಕೋಬನು ತಿಳಿಸ್ತಾನೆ. ಅದರಲ್ಲಿ ಮೊದಲನೇ ವಿಷಯ ಏನಂತಂದ್ರೆ, ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಎಚ್ಚರಿಕೆ ಕೊಡ್ತಾರೆ. ನಾವು ಯಾಕೆ ದೀರ್ಘ ಶಾಂತಿಯಿಂದ ಇರಬೇಕು ಅಂತೇಳಿ ಒಂದು ಎಚ್ಚರಿಕೆ 7ನೇ ವಚನದಲ್ಲಿಯೂ, 8ನೇ ವಚನದಲ್ಲಿಯೂ, 9ನೇ ವಚನದಲ್ಲಿಯೂ, 10ನೇ ವಚನ, 11 ಎಲ್ಲ ವಚನಗಳಲ್ಲಿ ಒಂದು ಎಚ್ಚರಿಕೆ, ದೀರ್ಘ ಶಾಂತಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಅದನ್ನ ನಾವು ಗಮನಿಸ್ತೇವೆ ಮುಂದಿನ ವಾರದಲ್ಲಿ. ಎರಡನೇದು, ಈ ದೀರ್ಘ ಶಾಂತಿಗೆ ಸಂಬಂಧಿಸಿದ ಒಂದು ಮಾದರಿಯನ್ನು ತೋರಿಸ್ತಾನೆ. ಒಂದು ವ್ಯಕ್ತಿಗಳು, ಮೂರು ಜನ ವ್ಯಕ್ತಿಗಳನ್ನು ಮಾದರಿ ತೋರಿಸಿದ್ದಾನೆ ಈ ವಾಕ್ಯ ಭಾಗದಲ್ಲಿ. ಮೊದಲನೇದು ಎಚ್ಚರಿಕೆ ಕೊಟ್ಟಿದ್ದಾನೆ. ಎರಡನೇದಾಗಿ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಮಾದರಿ, ಒಂದು ವ್ಯವಸಾಯಗಾರನನ್ನು ತೋರಿಸಿದನು, ಆಮೇಲೆ ಈ ಪ್ರವಾದಿಗಳನ್ನು ತೋರಿಸಿದನು, ಆಮೇಲೆ ಯೋಬನನ್ನು ತೋರಿಸಿದನು. ನಾವು ಮುಂದೆ ಆಲೋಚನೆ ಮಾಡ್ತೀವಿ. ಆ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಮಾದರಿಯನ್ನು ತೋರಿಸಿದನು, ಎರಡನೇ ವಿಷಯ. ಮೂರನೇ ವಿಷಯ, ಈ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಪ್ರೋತ್ಸಾಹವನ್ನು ಯಾಕೋಬನು ಇಲ್ಲಿ ತಿಳಿಸ್ತಾನೆ. ನೀವು ಸಹಿಸಿಕೊಂಡ್ರೆ ಇದು ನಿಮಗೆ ಪ್ರತಿಫಲ ಅಂತೇಳಿ ಅವ್ರಿಗೆ ಸಿಗುವಂತ ಪ್ರತಿಫಲದ ಬಗ್ಗೆ ಅಲ್ಲಿ ತಿಳಿಸ್ತಾನೆ. ಈ 3 ವಿಷಯಗಳನ್ನು ಕರ್ತನ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಮೊದಲನೇ ವಿಷಯ ಯಾವುದು? ದೀರ್ಘ ಶಾಂತಿಗೆ ಸಂಬಂಧಿಸಿದ ಎಚ್ಚರಿಕೆ ಬಗ್ಗೆ ಆತನು ಮಾತಾಡಿದ್ದಾನೆ ಈ ವಾಕ್ಯ ಭಾಗದಲ್ಲಿ. 2, ದೀರ್ಘ ಶಾಂತಿಗೆ ಸಂಬಂಧಿಸಿದ ಮಾದರಿ ಇಲ್ಲ ಹೋಲಿಕೆ, ಮಾದರಿಯನ್ನು ತೋರಿಸಿದ್ದಾನೆ 3 ಜನ ವ್ಯಕ್ತಿಗಳ ಬಗ್ಗೆ. 3, ದೀರ್ಘ ಶಾಂತಿಗೆ ಸಂಬಂಧಿಸಿದ ಒಂದು ಪ್ರೋತ್ಸಾಹ, ನೀವು ಸಹಿಸಿಕೊಳ್ರಿ, ನೀವು ಸಹಿಸಿಕೊಂಡ್ರೆ ನಿಮಗೆ ಸಿಗುದು ಈ ಫಲ ಸಿಗ್ತದೆ, ಈ ಬಹುಮಾನ ಸಿಗ್ತದೆ ಅಂತೇಳಿ ಅದಕ್ಕೊಂದು ಪ್ರೋತ್ಸಾಹವನ್ನು ಯಾಕೋಬನು ಈ ವಾಕ್ಯ ಭಾಗದಲ್ಲಿ ಕೊಟ್ಟಿದ್ದ. ಅದಕ್ಕಾಗಿ ಪ್ರಿಯರೇ, ನಾವು ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳೋಣ, ನಮ್ಮ ಅನುದಿನದ ಜೀವನದಲ್ಲಿ ಅನುಸರಿಸೋಣ. ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿ ಆ ಶ್ರೇಷ್ಠವಾದಂತಹ ಪ್ರತಿಫಲವನ್ನು ನಾವು ಅನುಭವಿಸೋಣ. ಅದಕ್ಕಾಗಿ ಇವತ್ತು ನಾವು ಗಮನಿಸಿದ್ದು 3 ವಿಷಯ. ದೀರ್ಘ ಶಾಂತಿ ಅಂದ್ರೆ ಏನು ನೋಡಿದ್ದೇವೆ, ದೀರ್ಘ ಶಾಂತಿಗೆ ನಿಜವಾದ ಪ್ರತಿರೂಪ ಯೇಸು ಸ್ವಾಮಿ ನೋಡಿದ್ದೇವೆ, ಮತ್ತು ನಮ್ಮ ವಿಷಯದಲ್ಲಿ ಆತನ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ, ಮತ್ತು ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿ ಜೀವಿಸೋಣ. ಆ ರೀತಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದ.